ಜೀವನದಲ್ಲಿ ಯಾವಾಗಲಾದರೂ ನೀವು ಹತಾಶೆಯನ್ನು ಹೊಂದಿದ್ರೆ ಅಥವಾ ತುಂಬ ವಿಫಲರಾಗಿದ್ದರೆ ಶ್ರೀಕೃಷ್ಣನ 5 ಮಾತುಗಳನ್ನು ನೆನಪಿಸಿಕೊಳ್ಳಿ. ಕಷ್ಟಗಳು ಯಾವಾಗಲೂ ಯಾರಿಗೆ ಸಂಘರ್ಷದ ವಿರುದ್ಧ ಹೋರಾಡುವಂಥ ಕ್ಷಮತೆ ಇರುತ್ತೋ ಅಂಥವರಿಗೆ ಬರುತ್ತೆ. ನಿಮ್ಮನ್ನು ನೀವು ಸೋತೆ ಅಂತ ಯಾವಾಗಲೂ ಅಂದ್ಕೊಬೇಡಿ. ಮತ್ತೊಬ್ಬರನ್ನು ನೋಡಿ ಅವರ ಜೀವನದ ಜೊತೆಗೆ ಅಥವಾ ಅಂತಹ ವ್ಯಕ್ತಿಯ ಜೊತೆಗೆ ನಿಮ್ಮನ್ನು ಹೋಲಿಕೆಯನ್ನು ಮಾಡ್ಕೋಬೇಡಿ. ಯಾರಿಗೊತ್ತು, ಮುಂದೊಂದು ದಿನ ನೀವು ಅವರಿಗಿಂತಲೂ ಮುಂದಿನ ಸರತಿ ಸಾಲಿನಲ್ಲಿ ಸಾಧನೆಯನ್ನು ಮಾಡಿ ನಿಂತಿರ್ಬೋದಲ್ವ. ಹಾಗೆಯೇ ನಿಮಗೆ ಏನಾದರೂ ಸಾಧಿಸಬೇಕು ಅಥವಾ ನಾನೇನನ್ನೋ ಒಂದು ರೀತಿಯ ಕನಸನ್ನು ನನಸಾಗಿಸಿಕೊಳ್ಳಬೇಕು ಅಂದರೆ ಪಕ್ಕದ ಮನೆಯವರಿದ್ದೋ ನಿಮ್ಮವರಿದ್ದೋ ಸುತ್ತಮುತ್ತಲಿನವರಿದ್ದೋ ಮಾತನ್ನು ಕೇಳಬೇಡಿ. ನಿಮ್ಮ ನಿರ್ಧಾರವನ್ನು ನೀವೇ ತೆಗೆದುಕೊಳ್ಳಿ. ನಿಮ್ಮ ಕನಸನ್ನು ನನಸು ಮಾಡಿಕೊಳ್ಳೋಕೆ ನಿಮ್ಮ ದೃಢ ನಿರ್ಧಾರ ನಿಮ್ಮದಾಗಿರಲಿ. ಇವೆಲ್ಲವೂ ಮಾಡಿಯೂ ಕೂಡ ನೀವು ಸೋತು ಹೋದರೆ ನಿಮಗೆ ನಿಮ್ಮ ಮನಸ್ಸು ಆತ್ಮಸಾಕ್ಷಿ ಅಂತ ಇರುತ್ತಲ್ಲ, ಅದಕ್ಕೆ ಒಮ್ಮೆ ಪ್ರಶ್ನಿಸಿ, ನಿನಗೆ ಇರುವಂಥ ಸಾಮರ್ಥ್ಯ ಇಷ್ಟೇನಾ? ಇಷ್ಟು ಬೇಗ ಸೋಲನ್ನು ಇಷ್ಟು ಸುಲಭವಾಗಿ ಒಪ್ಕೊಂಡ್ಬಿಟ್ಯಾ ಅಂತ ನಿಮ್ಮನ್ನು ನೀವೇ ಪ್ರಶ್ನೆ ಮಾಡಿಕೊಳ್ಳಿ. ಈ ಯುಗಾದಿಯು ನಿಮ್ಮ ಆಲಸ್ಯವನ್ನು, ಭಯವನ್ನು, ನಿಮ್ಮ ಕಾರ್ಯಗಳನ್ನು ನಾಳೆ ಮಾಡಿಕೊಳ್ಳಬಹುದು ಎನ್ನುವಂಥ ಅಲಕ್ಷ್ಯವನ್ನು, ಹಾಗೆ ನಿಮ್ಮ ಎಲ್ಲ ನೆಗೆಟಿವಿಟಿಗಳನ್ನು ಪರಾಭವಗೊಳಿಸಿ ಒಳ್ಳೆಯ ಗುರಿಯತ್ತ, ಒಳ್ಳೆಯ ಸಾಧನೆಯತ್ತ, ಒಳ್ಳೆಯ ಜೀವನದತ್ತ ಈ ಪರಾಭವ ಸಂವತ್ಸರವು ನಿಮ್ಮನ್ನು ಕರೆದುಕೊಂಡು ಹೋಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ನೀವೇನಂತೀರಾ?